ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಸುದ್ದಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೋಡ್ಬೋದು, ಅತಿ ಮುಖ್ಯವಾದ ಸಂದೇಶ ಮಾತ್ರ ನಾನು ಕೊಡ್ತಿರ್ತೀನಿ. ಅನವಶ್ಯಕತೆ ವಿಷಯಗಳೆಲ್ಲ ಚರ್ಚೆ ಮಾಡೋಕ್ಕೆ ವಿಡಿಯೋ ಮಾಡಿಲ್ಲ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ತಮಗೆಲ್ಲ ಒಂದು ಅತಿ ಮುಖ್ಯವಾದ ವಿಷಯ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗಿನ ಸಮಯದಲ್ಲಿ, ಈಗಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ, ಜಿಲ್ಲೆಗಳಲ್ಲಿ, ನಗರಗಳಲ್ಲಿ ಭೂಮಿಯ ಬೆಲೆ ತುಂಬ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಂದು ಒಂದು ನಗರ ಆಗ್ಬೋದು, ತಾಲೂಕು ಮಟ್ಟ ಆಗ್ಬೋದು, ಜಿಲ್ಲೆಗಳಲ್ಲಿ ಆಗ್ಬೋದು, ಇಲ್ಲ ಬೆಂಗಳೂರು ನಗರಗಳಲ್ಲಿ ಆಗ್ಬೋದು, ಪ್ರತಿಯೊಂದು ಕಡೆ ಹಳ್ಳಿ ಕೂಡ ಇವತ್ತು ಒಂದು ಸೈಟಿನ ಬೆಲೆ ತುಂಬಾ ಅತಿ ಜಾಸ್ತಿ ಆಗಿದೆ. ಹಾಗಾಗಿ ಪ್ರತಿಯೊಂದು ಕಡೆಯೂ ಏನಾಗ್ತಾಯಿದೆ ಅಂದರೆ, ಸರ್ಕಾರದ ಕೆಲವೊಂದು ಗೋಮಾಳ ಜಾಗಗಳಲ್ಲಿಯೂ ಮತ್ತು ಈಗ ರಾಜಕಾಲುವೆಗಳನ್ನು ಅಕ್ರಮವಾಗಿ ಅದನ್ನು ಒತ್ತುವರಿ ಮಾಡಿಕೊಂಡು, ಮನೆಗಳು ಮಾಡಿಕೊಂಡು, ಸೈಟ್ಗಳು ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡೋಂಥವ್ರು ಸುಮಾರು ಜನ ಎಷ್ಟೋ ರಾಜಕಾಲುವೆಗಳೆಲ್ಲ ಒತ್ತುವರಿ ಮಾಡಿಕೊಂಡು ಮನೆಗಳು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಊರಾಚೆ ರಾಜಕಾಲುವೆಗಳು, ಊರ ಮಧ್ಯದಲ್ಲಿ ಸರಾಗವಾಗಿ ನೀರು ಹರಿಯುವಂತಹ ಪ್ರತಿಯೊಂದು ಚಿಕ್ಕ ರಾಜಕಾಲುವೆ ಆಗ್ಬೋದು, ದೊಡ್ಡ ಮೊತ್ತದ ರಾಜಕಾಲುವೆಗಳಾಗ್ಬೋದು, ಇವೆಲ್ಲ ಏನು ಮಾಡ್ತಿದ್ದಾರೆ, ಯಾವತ್ತು ಭೂಮಿ ಬೆಲೆ ಜಾಸ್ತಿ ಆಯಿತು, ಕೇವಲ ಒಂದೊಂದು ಸೈಟ್ ಬೆಲೆ ಯಾವಾಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋಕ್ಕೆ ಶುರುವಾಯಿತು, ಆ ಸಮಯದಲ್ಲಿ ಸುಮಾರು ಒತ್ತುವರಿ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಾಗ್ತಾಯಿದೆ ಅಂದರೆ, ಎಷ್ಟೇ ಮಳೆ ಬಂದರೂ ಮೊದಲಿನ ದಿನಗಳಲ್ಲಿ ಎಷ್ಟೇ ಮಳೆ ಬಂದರೂ ಸರಾಗವಾಗಿ ಕೆರೆ ಕುಂಟೆಗಳಿಗೆ, ನದಿಗಳಿಗೆ ನೀರು ಹರಿದು ಹೋಗ್ತಾಯಿತ್ತು. ಆದರೆ ಈಗಿನ ದಿನಗಳಲ್ಲಿ ಯಾವಾಗ ಪ್ರತಿಯೊಂದು ಕಡೆ ರಾಜಕಾಲುವೆಗಳೆಲ್ಲ ಒತ್ತುವರಿ ಮಾಡಿಕೊಂಡು ಬ್ಲ್ಯಾಕ್ ಮಾಡಿದ್ರು, ಅದನ್ನೆಲ್ಲ ಮನೆಗಳು, ಅಂಗಡಿಗಳು ಮತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಆಗ್ಬೋದು, ರೆಸಾರ್ಟ್ಸ್ಗಳು ಆಗ್ಬೋದು ಅಕ್ರಮವಾಗಿ ಕಟ್ಕೊಂಡು ನೀರು ಸರಾಗವಾಗಿ ಹರಿಯುವುದನ್ನು ಆಗದೆ ಯಾವಾಗ ಕಟ್ಟಡಗಳು ನಿರ್ಮಾಣ ಮಾಡಿದ್ರು, ಅಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಜಲಪ್ರಳಯ ಅಂಥೇಳಿ, ಜಲಪ್ರಳಯ ಆಗಿಬಿಟ್ಟು ನಗರ ಎಲ್ಲ ಮುಳುಗೋಗಿದೆ ಅಂಥೇಳಿ ಸ್ಟೇಟ್ಮೆಂಟ್ ಕೊಡೋದು ಶುರುವಾಗಿದೆ. ಅಂದರೆ ಈ ಬರ್ತಾ ಇರುವಂಥ ಮಳೆಗೆ ಹೋಲಿಕೆ ಮಾಡಿದ್ರೆ ಹಿಂದಿನ ವರ್ಷಗಳಲ್ಲಿ ಇನ್ನೂ ಜಾಸ್ತಿ ಮಳೆ ಬರ್ತಾಯಿತ್ತು. ಆದರೂ ಕೂಡ ಅಲ್ಲಿ ಹಿಂದಿನ ಕಾಲದಲ್ಲಿ ಮಳೆ ಶುರುವಾದರೆ 10 ದಿನ, 20 ದಿನ, ತಿಂಗಳುಗಟ್ಟಲೆ ಮಳೆ ಬರ್ತಾಯಿತ್ತು. ಆದರೂ ಯಾವುದೇ ರೀತಿಯ ನಗರಗಳಲ್ಲಿ ನೀರು ಹರಿದಂಗೆ ಜಲಪ್ರಳಯ ಅಂಥೇಳಿ ಜಲಗಳಲ್ಲಿ ಊರುಗಳಲ್ಲಿ, ಮನೆಗಳಲ್ಲಿ ನೀರು ನುಗ್ಗುವ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ಈಗ ರಾಜಕಾಲುವೆಗಳೆಲ್ಲ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು, ಅದೆಲ್ಲ ಅವ್ರ ಹೆಸರು ಮಾಡಿಕೊಂಡು ರಾಜಾರೋಷವಾಗಿ ಮನೆಗಳು ಕಟ್ಕೊಂಡು ರಸ್ತೆಗಳೆಲ್ಲ ಬ್ಲ್ಯಾಕ್ ಮಾಡಿದ್ರು. ಇವತ್ತಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇದ್ದಾವೆ ಊರುಗಳಲ್ಲಿ. ಹಾಗೆ ಊರಾಚೆ ಹರಿಯುವಂಥ ನೀರುಗಳು, ನದಿಗಳು, ಕುಂಟೆಗಳ ಅಲ್ಲಿ ಕಡೆ ಆ ಕಡೆ ಎಲ್ಲ ರೆಸಾರ್ಟ್ಗಳು ಮಾಡಿಕೊಂಡು ಈ ರೀತಿ ಸಮಸ್ಯೆಗಳಾಗಿರೋದ್ರಿಂದ ಇವತ್ತು ನೋಡ್ಬೋದು, ಕೇರಳದಲ್ಲಿ ಎಷ್ಟು ದೊಡ್ಡ ಸಮಸ್ಯೆಗೆ ಭೂಕುಸಿತವಾಯಿತು ಮತ್ತು ಎಷ್ಟೋ ಜನ ಶವಗಳಾಗಿ ಸುಮಾರು ಸಂಖ್ಯೆಯಲ್ಲಿ ಜನ ಸತ್ತೋದ್ರು. ಅದಕ್ಕೆಲ್ಲ ಕಾರಣ ಮನುಷ್ಯನ ಅತಿ ಆಸೆ ಯಾವ ರೀತಿ ಆಯಿತು ಅಂದರೆ, ಭೂಮಿಯ ಬೆಲೆ ಹೆಚ್ಚು ಆಗಿರೋದ್ರಿಂದ ಊರಾಚೆಗಳಲ್ಲಿ, ನಗರಗಳಲ್ಲಿ ನೂರಾರು ಎಕರೆಗಳನ್ನು ಸರಾಗವಾಗಿ ಹರಿಯುವಂಥ ನದಿ ಅದನ್ನೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟು ರೆಸಾರ್ಟ್ ಮಾಡ್ಕೊಳ್ಳೋದು, ಅವರು ಒತ್ತುವರಿ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಕೇರಳದಲ್ಲಿ, ನಮ್ಮ ದೇಶದ ಕೇರಳದಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಇವತ್ತು ಮೋದಿ ತವರೂರಾದಂತಹ ಗುಜರಾತಲ್ಲಿ ಇಡೀ ರಾಜ್ಯದಲ್ಲೇ ದೊಡ್ಡ ಮೊತ್ತದ ಸಮಸ್ಯೆ ಆಗಿದೆ. ಕೇವಲ 2 ದಿನದಲ್ಲಿ ಬಿದ್ದಿರುವಂತಹ 15 ಇಂಚು ಮಳೆ, 15 ಸೆಂಟಿಮೀಟರ್ ಮಳೆ ಬಿದ್ದಿರೋ ಅದರಿಂದ ಇವತ್ತು 42 ಜನ ಸಾವಾಗಿದೆ. 50,000 ಜನರಿಗೆ ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡಲಾಗಿದೆ. ಸುಮಾರು 18 ಜಿಲ್ಲೆಗಳಲ್ಲಿ ಮಹಾಪ್ರವಾಹ ಆಗಿದೆ. ನೂರಾರು ನಗರಗಳು ಸಮಸ್ಯೆಗಳು ಬಿದ್ದಿದ್ದಾವೆ. ಸಾವಿರಾರು ಹಳ್ಳಿಗಳು ಸಮಸ್ಯೆ ಬಂದಿದೆ. ಎಷ್ಟೋ ಸಾವಿರಾರು ಮನೆಗಳು ಬಿದ್ದೋಗಿದ್ದಾವೆ. ಸಾವಿರಾರು ಮನೆಗಳು, ದೇವಸ್ಥಾನಗಳು, ಸೇತುವೆಗಳು ಎಲ್ಲ ಮುಳುಗಿ ಜಲಪ್ರಳಯ ಆದಂಗೆ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಸ್ಟ್ರಿಕ್ಟಾಗಿ ಇಲ್ಲದೆ ಸರ್ಕಾರಿ ನೌಕರಿಗಳು ಎಲ್ಲ
ಇಷ್ಟ ಬಂದಂಗೆ ಅವ್ರಿಗೆ ಹೆಸರಿಗೆ ಬದಲಾವಣೆ ಮಾಡೋದು, ಸರ್ಕಾರದ ಜಾಗಗಳು, ಗೋಮಾಲ ಜಾಗಗಳು, ರಾಜಕಾಲುವೆಗಳು ಎಲ್ಲ ಒತ್ತುವರಿ ಮಾಡಿಕೊಂಡು ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಇಲ್ಲಿ ರಾಜಾರೋಷವಾಗಿ ಕಟ್ಟಡಗಳು ಕಟ್ಟುವುದರಿಂದ ಈ ರೀತಿ ಮಳೆಗೆ ಕೇವಲ 2 ದಿನ ಮಳೆಗೆ ಈ ರೀತಿ ಆಗಿದೆ. ಅಂದರೆ 20-30 ವರ್ಷದ ಹಿಂದೆ ಮಳೆ ಶುರು ಆದರೆ 2 ದಿನ ಅಲ್ಲ, 10 ದಿನ 20 ದಿನ ಮಳೆ ಬರ್ತಾಯಿತ್ತು. ಆವಾಗ ಆಗದೆ ಇರೋ ಸಮಸ್ಯೆ ಇವಾಗ ಆಗಿದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಸರ್ಕಾರಿ ನೌಕರಿಗಳು. ಯಾವತ್ತೂ ಪ್ರತಿಯೊಂದು ಇಂಚಿಂಚು ಒಂದು ಅಕ್ಕಪಕ್ಕದ ಮನೆಗಳಲ್ಲಿ ನೀರು ಸರಾಗವಾಗಿ ಹರಿಯೋಕ್ಕೆ ಆಗದೆ ಮನೆಗಳು ನಿರ್ಮಾಣ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಊರಲ್ಲಿ ಬರೋದು, ಮನೆಯಲ್ಲಿ ಬರೋದು ನೀರು ಸಹಜವಾಗಿರುತ್ತೆ. ಯಾವಾಗ ಇದೆಲ್ಲ ಹೋಗಲಾಡಿಸ್ತಾರೋ ಆವಾಗ ಅಲ್ಲಿಯ ತನಕ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿ ಸಮಸ್ಯೆಗಳಾಗ್ತವೆ. ಹಾಗಾಗಿ ಅಲ್ಲಿ ಗುಜರಾತಲ್ಲಾಗಿ 2 ದಿನ ಮಳೆಗೆ ಈ ರೀತಿ ಆಗಿದೆ ಅಂದರೆ ತಮ್ಮ ಊರುಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರೋ ಸಂದೇಶ ಏನಂದರೆ, ತಮ್ಮ ನಗರಗಳಲ್ಲಿ ಎಲ್ಲೇ ಇದ್ದರೂ ನಿಮಗೆ ಗಮನದಲ್ಲಿ ಮೊದಲು ನೋಡಿ ಸರ್ ಇಲ್ಲಿ ರಾಜಕಾಲುವೆ ಇತ್ತು, ಇಲ್ಲೆಲ್ಲ ಮನೆಗಳು ನಿರ್ಮಾಣ ಮಾಡಿದರೆ ತಾವೆಲ್ಲ ನಿಮ್ಮ ತಾಲೂಕು ಮಟ್ಟದಲ್ಲಾದರೆ ತಹಸೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡು ಬನ್ನಿ, ಜಿಲ್ಲಾ ಮಟ್ಟದಲ್ಲೆಲ್ಲ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡು ಬನ್ನಿ. ಅದನ್ನು ಗಮನಿಸಿ ಆ ನೀರು ಸರಾಗವಾಗಿ ಹರಿಯೋದ್ರ ಥರ ಮಾಡಬೇಕು. ಇಲ್ಲದಿದ್ದರೆ ಪಕ್ಷದಲ್ಲಿ ಈ ಕಡೆ ನಿಮ್ಮ ಊರುಗಳಲ್ಲಿ ಕೂಡ ಕನಿಷ್ಠ 1-2-3 ದಿನ ಮಳೆ ಜಾಸ್ತಿ ಆದಾಗ ನಿಮ್ಮ ಮನೆಗಳಲ್ಲಿ ನೀರು ನುಗ್ಗೋದು ಸಹಜವಾಗುತ್ತೆ. ನೀರು ನುಗ್ಗೋದು ಮತ್ತು ನಿಮ್ಮ ನಗರ ಎಲ್ಲ ಜಲಪ್ರಳಯ ಆಗುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಸಹಜವಾಗುತ್ತೆ. ನೋಡಿ, ಇವತ್ತು 42 ಜನ ಸಾವು ಆಗಿದೆ ಗುಜರಾತಲ್ಲಿ. ಸುಮಾರು 50,000 ಜನರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ. ಏನು ಸುಮಾರು ಚಿಕ್ಕ ವಿಷಯ ಅಲ್ಲ. 52,000 ಜನರಿಗೆ ಒಂದು ಜಾಗ ಬದಲಾವಣೆ ಮಾಡಿಸ್ಬೇಕಾದ್ರೆ ಇವತ್ತು NDRF ತಂಡ ಏನಿದೆ, ಮಳೆ ಇಳಿದೆ, ಚಳಿ ಇಳಿದೆ, ತುಂಬ ನಮ್ಮ ದೇಶ ಕಾಯುವ NDRF ತಂಡ ಇವತ್ತು ಊರಲ್ಲಿ ಬಂದು ಜನರಿಗೆ ಎತ್ಕೊಂಡು, ಮಕ್ಕಳಿಗೆ, ವೃದ್ಧರಿಗೆಲ್ಲ ತಮ್ಮ ಕೈಯಿಂದ ಎತ್ಕೊಂಡು ಇವತ್ತು ಬೇರೆ ಕಡೆ ವರ್ಗಾವಣೆ ಮಾಡೋದು ಒಂದು ಚಿಕ್ಕ ಕೆಲಸ ಅಲ್ಲ, ತುಂಬ ಸಮಸ್ಯೆ ಆಗಿರುವಂಥ ಕೆಲಸ. ಇದಕ್ಕೆಲ್ಲ ಮುಖ್ಯ ಕಾರಣ ಸ್ಟ್ರಿಕ್ಟ್ ಆಗಿ ಒಂದು ಇಷ್ಟ ಬಂದಂಗೆ ಮನೆಗಳು ಕಟ್ಕೊಳ್ಳೋದು, ಇಷ್ಟ ಬಂದಂಗೆ ಮಾಡಿದಾಗ ಈ ರೀತಿ ಆಗುತ್ತೆ. ಇದು ಕೇವಲ ಗುಜರಾತಲ್ಲ, ಪ್ರತಿಯೊಂದು ಕಡೆ ನಾಳೆ ಮಳೆ ಬರಲಿ, ಹೆಚ್ಚು 2-3 ದಿನ ಮಳೆ ಬರಲಿ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದ ಇಲ್ಲಿ ಕೂಡ ಮಳೆ ಬಂದರೆ ಹಾಸನ ಆಗ್ಬೋದು, ತುಮಕೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ಯಾವುದೇ ನಗರಗಳಲ್ಲಿ ಈ ರೀತಿ ಮಳೆ ಬಂದಾಗ ಅಲ್ಲಿ ಕೂಡ ವಾತಾವರಣ ಈ ರೀತಿ ಸೃಷ್ಟಿಯಾಗುತ್ತೆ. ಕಾರಣ ಮುಖ್ಯ ಏನಂದರೆ ಊರ ಒಳಗಡೆ ಇರುವಂತಹ ರಾಜಕಾಲುವೆಗಳ ಅಕ್ರಮವಾಗಿ ಮನೆಗಳು, ಕಟ್ಟಡಗಳು ನಿರ್ಮಾಣ ಮಾಡಿರುವುದರಿಂದ ಈ ರೀತಿಯಾಗಿದೆ ಅಷ್ಟೇ ಹೊರತು ಮಳೆ ಇದ್ದಕ್ಕಿದ್ದಂತೆ ಅಷ್ಟು ಮಳೆ ಬಿದ್ದಿದೆ ಅಂತ ಊಹೆ ಮಾಡೋಕ್ಕೆ ಹೋಗ್ಬೇಡಿ. ಎಚ್ಚರ ವಹಿಸಿ. ಈಗಾದರೂ ತಾವೆಲ್ಲ ಲಕ್ಷಾಂತರ ರೂಪಾಯಿ ಹಣ ಹಾಕಿ ಸೈಡ್ಗಳು ತೊಗೊಂಡು ಮನೆಗಳು ಕಟ್ಟಿರ್ತೀರ. ನಿಮ್ಮ ಮನೆ ಸುರಕ್ಷಿತವಾಗಿರಬೇಕಾದ್ರೆ ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ರಾಜಕಾಲುವೆಗಳೆಲ್ಲ ಮೊದಲು ಹೆಂಗೆ ನೀರು ಸರಾಗವಾಗಿ ಹರಿತಿತ್ತು ಅದನ್ನು ಕಂಡುಹಿಡಿಯಿರಿ. ಅಲ್ಲೇನಾದರೂ ಬ್ಲ್ಯಾಕ್ ಮಾಡಿ ಮನೆಗಳು ಸೈಡ್ಗಳು ಮಾಡಿದರೆ ತಕ್ಷಣ ಸರ್ಕಾರಿ ಕಚೇರಿಗಳಲ್ಲಿ ಉಸ್ತುವಾರಿಯವ್ರಿಗೆ ಗಮನಕ್ಕೆ ತಗೊಂಬನ್ನಿ. ಅವರೇನಾದರೂ ನಿರ್ಲಕ್ಷ್ಯ ಮಾಡಿದಾಗ ಒಂದು ಧ್ವನಿ ಎತ್ತಿ ಹೋರಾಟ ಮಾಡಿ. ಯಾವತ್ತೂ ಹೋರಾಟಗಳು ಮಾಡೋದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆಯೋ ಈ ರೀತಿ ಇಲ್ಲಿಗಲ್ ಆಗಿ ಭ್ರಷ್ಟಾಚಾರಗಳು ನಡೆಯೋದು ಜಾಸ್ತಿ ಆಗಿದೆ. ಇಷ್ಟ ಬಂದಂಗೆ ಹೋರಾಟ ಹೋರಾಟಗಾರರನ್ನ ಯಾವತ್ತೂ ನೀವು ತೊಗೊಂಡೋಗಿ ಒಳಗಡೆ ಸ್ಟೇಷನ್ಗಳಲ್ಲಿ ಹಾಕಿ ಹೋರಾಟ ಮಾಡೋಕ್ಕೆ ಬಿಡಲ್ವೋ ಆ ರೀತಿ ಇಷ್ಟ ಬಂದಂಗೆ ಅಕ್ರಮವಾಗಿ ಭ್ರಷ್ಟಾಚಾರ ನಡೆಯುತ್ತೆ. ಅಂಥ ಸಂದರ್ಭಗಳಲ್ಲಿ ಇಡೀ ಊರಿಗೆ ಅಲ್ಲ, ಇಡೀ ದೇಶಕ್ಕೆ ಸಮಸ್ಯೆಗಳು ಬರ್ತವೆ. ಅವ್ರು ಯಾವುದೋ ಒಂದು ಧ್ವನಿ ಎತ್ತಿದ್ದಾರೆ ಅಂದರೆ ಅಲ್ಲಿರುವಂಥ ಕುಂದುಕೊರತೆಗಳ ಬಗ್ಗೆ ಅರಿವು ಇಟ್ಕೊಂಡು ಹೋರಾಟ ಮಾಡ್ತಾರೆ. ಹೋರಾಟ ಅಂದರೆ ಈ ರೀತಿ ಮಾಡಿ ಅಷ್ಟೇ ಹೊರತು ಯಾವುದೇ ರೀತಿಯ ಕೆಲಸಕ್ಕೆ ಬರೆದಿರುವಂತಹ ಯಾವುದೇ ಒಂದು ಚಿತ್ರನಟ ಯಾರೋ ಒಬ್ಬನು ಕೊಲೆ ಮಾಡಿದ ಸಮಸ್ಯೆ ಆಯಿತು ಅವನ ಪರವಾಗಿ ಹೋರಾಟ ಮಾಡೋದು ಬೇಡ. ಒಂದು ಹೋರಾಟ ಇಡೀ ಊರಿಗೆ ಉಪಯೋಗ ಆಗಬೇಕು, ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ, ರಾಜ್ಯಕ್ಕೆ ಉಪಯೋಗ ಆಗುವ ರೀತಿಯ ಹೋರಾಟ ಮಾಡಿ ಅದಕ್ಕೇನಾದರೂ ಧಕ್ಕೆ ಉಂಟಾದಾಗ ಹೆಚ್ಚು ಸಂಖ್ಯೆಯಲ್ಲಿ ಮಾಡೋದ್ರಿಂದ ಸರ್ಕಾರ ಗಮನಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ಈ ರೀತಿ ಜಲಪ್ರಳಯ ಆಗಬಾರ್ದಂದರೆ ಊರುಗಳಲ್ಲಿ, ನಗರಗಳಲ್ಲಿ ತಮ್ಮ ರಾಜಕಾಲುವೆಗಳನ್ನು ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಂಡು ಸರ್ಕಾರ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.